ಗೆಳೆಯರೆ, ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದ ಸುದ್ದಿ ಇದು. ನಾನು ಸಾವಿರಾರು ಜನರನ್ನ ಡಾಕ್ಟರ್ ಮಾಡಿದ್ದೀನಿ, ಸಾವಿರಾರು ವಿದ್ಯಾರ್ಥಿಗಳನ್ನ ಇಂಜಿನಿಯರ್ ಮಾಡಿದ್ದೀನಿ. ನಾನು ಚಿಕ್ಕಬಳ್ಳಾಪುರವನ್ನ ಎಜುಕೇಶನ್ ನಲ್ಲಿ ನಂಬರ್ 1 ಮಾಡೇ ಬಿಡ್ತೀನಿ. ಮಕ್ಕಳೇ, ನೀವು ದುಡ್ಡನ್ನ ಸಂಪಾದನೆ ಮಾಡಬೇಕು, ದುಡ್ಡಿದ್ರೆ ಎಲ್ಲ ಅಂತ ಆಗಾಗ ಭಾಷಣವನ್ನ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮಾಡ್ತಾ ಇರ್ತಾರೆ. ಅದನ್ನ ಕೆಲವರು ನೋಡಿ ಇದ್ಯಾವುದೋ ಕಾಮಿಡಿ ಪೀಸು, ಏನೇನೋ ಮಾತಾಡ್ತಾ ಇದೆ ಅಂದ್ರೆ ಇನ್ನು ಕೆಲವರು ಅಯ್ಯೋ ಇವನು ಬಾರೆ ಹುಚ್ಚ ಬಿಡು ಅಂತಾರೆ. ಮತ್ತೊಂದು ವರ್ಗದ ಜನರು ಈ ಪ್ರದೀಪ್ ಈಶ್ವರ್ PUC ಓದಿದ್ರು, ಪರಿಶ್ರಮ ಅನ್ನೋ ನೀಟ್ ಅಕಾಡೆಮಿ ಮಾಡ್ಕೊಂಡಿದ್ದಾನೆ, ಅವನು ಸಿಕ್ಕಾಪಟ್ಟೆ ಇಂಟೆಲಿಜೆಂಟು, ಅದಕ್ಕಾಗಿ ಅವರ ಕಾಲೇಜ್ಗೆ ಅಡ್ಮಿಷನ್ ಅನ್ನ ಮಾಡಲೇಬೇಕು, ನನ್ನ ಮಗ ಕೂಡ ಮುಂದೆ ಮಗಳು ಕೂಡ ಮುಂದೆ ಏನಾದರೂ ಆಗಬಹುದು ಅಂತ ಮಾತಾಡ್ತಾ ಇರ್ತಾರೆ. ಆದರೆ ಇಡೀ ದೇಶದಲ್ಲಿ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ನನಗೆ ಎಲ್ಲ ಗೊತ್ತು ಅಂತಿದ್ದ ಅಯೋಗ್ಯ ಪ್ರದೀಪ್ ಈಶ್ವರ್ ಎಜುಕೇಶನ್ ಅನ್ನೋದನ್ನು ಇಟ್ಕೊಂಡು ಅಕ್ರಮವನ್ನು ಮಾಡ್ತಾ ಇದ್ದಾನೆ ಅಂದರೆ ನಂಬ್ತೀರಾ? ಈಗ ನಂಬಲೇಬೇಕು, ಅಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಪ್ರದೀಪ್ ಈಶ್ವರ್ ಪರಿಶ್ರಮ ಅನ್ನೋದು, ಅಕ್ರಮ ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅಲ್ಲಿಗೆ ಪೋಷಕರ ಪರಿಶ್ರಮದ ದುಡ್ಡನ್ನು ಅಕ್ರಮವಾಗಿ ಅಯೋಗ್ಯ ಶಾಸಕ ಡೈಲಾಗ್ ಕಿಂಗ್ ಹುಚ್ಚರ ಹಾಗೆ ಮಾತಾಡೋ ಪ್ರದೀಪ್ ಈಶ್ವರ್ ಕಿತ್ತುಕೊಳ್ತಾ ಇದ್ದಾನೆ. ಹಾಗಾದರೆ ಪರಿಶ್ರಮ ಅನ್ನೋ ಕಾಲೇಜುಗಳಿಗೆ ಅನುಮತಿಯೇ ಇಲ್ಲದೆ ನಡೀತಾ ಇರೋದೇಗೆ? ಒಂದು ಕಾಲೇಜಿಗೆ ಅನುಮತಿ ಪಡ್ಕೊಂಡು ಇಷ್ಟೊಂದು ಕಾಲೇಜುಗಳನ್ನು ನಡೆಸ್ತಾ ಇರೋದೇಗೆ? ಅಲ್ಲಿಗೆ ಮಕ್ಕಳನ್ನ ಅದೇನೋ ಮಾಡಿ ಉದ್ಧಾರ ಮಾಡ್ತೀನಿ ಅಂದವನ ಮುಖವಾಡ ಹೇಗಿದೆ? ಹೀಗೇನು ಮಾಡ್ತಾರೆ ಸಿದ್ದರಾಮಯ್ಯ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.